ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇವತ್ತಿಗೆ 23ನೇ ದಿನಕ್ಕೆ ಕಾಲಿಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಹಿಡಿತವನ್ನು ಸಾಧಿಸಿದೆ. ಯಾಕೆಂದರೆ ಅವ್ರು ಹೇಳಿದಂತಹ ಹಡಗುಗಳು ಮಾತ್ರ ಹೊರಗಡೆ ಹೋಗ್ತಾ ಇದೆ, ಶತ್ರು ರಾಷ್ಟ್ರಗಳಿಗೆ ಬಿಡಲ್ಲ ಅಂತ ಹೇಳಿದ್ದಾರೆ. ಇದರಿಂದ ನೆರೆ ರಾಷ್ಟ್ರಗಳಲ್ಲಿ ಈಗ ತೈಲ ಮತ್ತು ಗ್ಯಾಸ್ನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಾರ್ಮುಜ್ ಜಲಸಂಧಿಯನ್ನು 48 ಗಂಟೆಯ ಒಳಗೆ ಸಂಪೂರ್ಣ ಓಪನ್ ಮಾಡಬೇಕು ಅಂತ ಇರಾನ್ಗೆ ಟ್ರಂಪ್ ಈಗ ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದೆ. ಇನ್ನು ಜಂಟಿ ದಾಳಿಗೆ ಬೆದರಿ ಇರಾನ್ ಬೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಅಮೆರಿಕ ಮತ್ತು ಇಸ್ರೇಲ್ ಲೆಕ್ಕಾಚಾರ ಹಾಗಾದರೆ ಉಲ್ಟಾ ಆಗಿ ಹೋಯ್ತಾ ಅಂತ ಈಗ ಲೆಕ್ಕಾಚಾರಗಳು ಮತ್ತು ವಿಶ್ಲೇಷಣೆಗಳು ಜೋರಾಗ್ತಾ ಇದೆ. ಹಾಗಾದರೆ ಏನಾಗಿದೆ ಇಲ್ಲಿ ತನಕ, ಬನ್ನಿ ನೋಡೋಣ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ. ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಓಪನ್ ಮಾಡಿ ಇರಾನ್ಗೆ 48 ಗಂಟೆಗಳ ಗಡುವು ನೀಡಿದ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸ್ತಾ ಇರುವ ದಾಳಿ ದಿನದಿಂದ ದಿನಕ್ಕೆ ಘೋರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಜಂಟಿ ಕಾರ್ಯಾಚರಣೆಗೆ ಬಗ್ಗದ ಇರಾನ್ ಕೂಡ ಪ್ರತಿದಾಳಿಯನ್ನ ಮುಂದುವರೆಸಿದೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ತನ್ನ ಹಿಡಿತವನ್ನ ಸಾಧಿಸಿದೆ. ಇದರಿಂದ ನೆರೆ ರಾಷ್ಟ್ರಗಳಲ್ಲಿ ತೈಲ ಗ್ಯಾಸ್ನ ಬಿಕ್ಕಟ್ಟು ಹೆಚ್ಚಾಗಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯನ್ನ 48 ಗಂಟೆಗಳ ಒಳಗೆ ಸಂಪೂರ್ಣ ಓಪನ್ ಮಾಡಬೇಕು ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಡುವು ಕೊಟ್ಟಿದ್ದಾರೆ. ವಿಶ್ವದ ತೈಲ ಪೂರೈಕೆಯ 5ನೇ 1 ಭಾಗದಷ್ಟು ತೈಲವನ್ನ ಸಾಗಿಸುವ ಹಾರ್ಮುಜ್ ಜಲಸಂಧಿಯನ್ನ ಹಡಗು ಸಂಚಾರಕ್ಕಾಗಿ ಇರಾನ್ ಮತ್ತೆ ತೆರಿಬೇಕು. ಇಲ್ಲದೇ ಇದ್ರೆ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನು ನಾಶಪಡಿಸುವುದಾಗಿ ಟ್ರಂಪ್ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೂ ಬಗ್ಗದ ಇರಾನ್. ಇಂಧನ ಉಪ್ಪು ನೀರಿನ ಸಂಸ್ಕರಣಾ ಘಟಕ ಧ್ವಂಸದ ಬೆದರಿಕೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೂ ಇರಾನ್ ಡೋಂಟ್ ಕೇರ್ ಅಂದಿದೆ. ಅಮೆರಿಕಕ್ಕೆ ಸೇರಿದ ಎಲ್ಲ ಇಂಧನ, ತಂತ್ರಜ್ಞಾನ ಮತ್ತು ಉಪ್ಪು ನೀರಿನ ನಿರ್ಮೂಲನಾ ಮೂಲಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯೋದಾಗಿ ಬೆದರಿಕೆ ಹಾಕಿದೆ. ಶತ್ರುಗಳು ಇರಾನ್ನ ಇಂಧನ ಮೂಲಸೌಕರ್ಯವನ್ನ ದಾಳಿಗೆ ಗುರಿಯಾಗಿಸಿಕೊಂಡ್ರೆ ಅಮೆರಿಕ ಮತ್ತು ಈ ಪ್ರದೇಶದ ಆಡಳಿತಕ್ಕೆ ಸೇರಿದ ಎಲ್ಲ ಇಂಧನ, ಮಾಹಿತಿ ತಂತ್ರಜ್ಞಾನ ಮತ್ತು ಉಪ್ಪು ನೀರಿನ ನಿರ್ಮೂಲನಾ ಮೂಲಸೌಕರ್ಯಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅಂತ ಇರಾನ್ನ ಮಿಲಿಟರಿ ಕಾರ್ಯಾಚರಣೆಯ ಕಮಾಂಡರ್ ತಿರುಗೇಟು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ನೌಕೆಗಳ ತಡೆಯಿಂದ ಜಾಗತಿಕ ಮಾರುಕಟ್ಟೆ ಅಸ್ಥಿರವಾಗಿದೆ. ಜಗತ್ತಿನ ತೈಲ ಸಾಗಾಣಿಕೆ ಹಾರ್ಮುಜ್ ಜಲಸಂಧಿ ಅತ್ಯಂತ ಪ್ರಮುಖ ಮಾರ್ಗ. ಜಾಗತಿಕ ತೈಲ ಸರಬರಾಜಿನ ಸುಮಾರು 20% ಭಾಗ ಈ ಮಾರ್ಗದ ಮೂಲಕವೇ ಸಾಗಣೆಯಾಗಲಿದೆ. ಇದರ ಮೇಲೆ ಇರಾನ್ ಹಿಡಿತ ಸಾಧಿಸುವುದರಿಂದ ತೈಲ ಬಿಕ್ಕಟ್ಟು ಎದುರಾಗಿದೆ. ಹೀಗಾಗಿ ಟ್ರಂಪ್ 2 ದಿನಗಳ ಗಡುವು ಕೊಟ್ಟಿದ್ದಾರೆ. ಇರಾನ್ನ ನಿಯಂತ್ರಣದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ಹಿಡಿತವನ್ನ ಸಾಧಿಸೋದಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದೆ. ಇರಾನ್ನ ಹಾರ್ಮುಜ್ ಜಲಸಂಧಿಯಲ್ಲಿರುವಂತಹ ನೌಕೆಗಳನ್ನು ಬರೋದಕ್ಕೆ ಕಾಲಾವಕಾಶವನ್ನು ಅಮೆರಿಕ ನೀಡಿದೆ. 48 ಗಂಟೆಗಳ ಡೆಡ್ಲೈನ್ ನೀಡಿರುವಂತಹ ಅಮೆರಿಕ ಈ ಒಂದು ಅವಧಿಯಲ್ಲಿ ಸಂಚಾರ ಮುಕ್ತ ಮಾಡಲಿಲ್ಲ ಅಂದರೆ ಇರಾನ್ನ ವಿದ್ಯುತ್ ಘಟಕಗಳ ಮೇಲೆ ದಾಳಿಯನ್ನು ನಡೆಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೀಡಿದ್ದಾರೆ. ಪ್ರಮುಖ ನಾಯಕರು ಹತ್ಯೆಯಾದರೂ ಸೋಲೊಪ್ಪದ ಇರಾನ್ ಮಟ್ಟ ಹಾಕಲು ಇಸ್ರೇಲ್ ಅಮೆರಿಕ ನಿರಂತರ ಯತ್ನ. ಇಸ್ರೇಲ್ ಅಮೆರಿಕ ಲೆಕ್ಕಾಚಾರ ಉಲ್ಟಾ ಆಯ್ತಾ? ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಇರಾನ್ ಒಂಟಿ ತೋಳುವಾಗಿದೆ. ಪ್ರಮುಖ ನಾಯಕರು ಹತ್ಯೆಯಾದರೂ ಸೋಲನ್ನ ಇರಾನ್ ಒಪ್ಕೊಳ್ತಾನೆ ಇಲ್ಲ. ಬದಲಾಗಿ ಇಸ್ರೇಲ್ ಅಮೆರಿಕ ವಿರುದ್ಧ ನಿರಂತರ ಪ್ರತೀಕಾರದ ದಾಳಿಯನ್ನ ಮುಂದುವರೆಸಿದೆ. ಇನ್ನು ಹೇಗಾದ್ರೂ ಮಾಡಿ ಇರಾನ್ ಮಟ್ಟ ಹಾಕಲೇಬೇಕು ಅಂತ ಇಸ್ರೇಲ್ ಅಮೆರಿಕ ನಿರಂತರ ಪ್ರಯತ್ನ ಮಾಡ್ತಿದೆ. ಆದರೆ ಇದ್ಯಾವುದಕ್ಕೂ ಬಗ್ಗದ ಇರಾನ್ ಪ್ರತಿದಾಳಿಯನ್ನ ಕಂಟಿನ್ಯೂ ಮಾಡ್ತಾನೆ ಇದೆ. ಇದು ಇಸ್ರೇಲ್ ಮತ್ತು ಅಮೆರಿಕ ಲೆಕ್ಕಾಚಾರವನ್ನ ಉಲ್ಟಾ ಮಾಡ್ತಾ ಎಂಬ ಚರ್ಚೆ ಶುರುವಾಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಬರೋಬ್ಬರಿ 23ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಯುದ್ಧದಲ್ಲಿ ಅಮೆರಿಕ ತನ್ನ ಸೇನೆಯ ಪರಾಕ್ರಮ ಮೆರೆದ ಮಾಹಿತಿಯನ್ನ ಬಹಿರಂಗಗೊಳಿಸಿದೆ. ಅಮೆರಿಕ ಸೇನೆಯ ಮುಖ್ಯಸ್ಥ ಕೂಪರ್ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು, ಇರಾನ್ನ ಒಟ್ಟು 8,000 ಪ್ರದೇಶಗಳ ಮೇಲೆ ನಮ್ಮ ಸೇನೆ ದಾಳಿ ನಡೆಸಿದೆ. 130 ಯುದ್ಧ ನೌಕೆಗಳನ್ನು ನಾಶ ಮಾಡಿದೆ. 2ನೇ ಮಹಾಯುದ್ಧದ ನಂತರ ಅತಿದೊಡ್ಡ ಯುದ್ಧ ನೌಕೆಗಳ ನಾಶ ಈ ಯುದ್ಧದಲ್ಲಾಗಿದೆ. ಇರಾನ್ನ 100 ಜೆಟ್ಗಳು ಧ್ವಂಸ ಆಗಿದೆ ಅಂತ ಹೇಳಿದ್ದಾರೆ. ಅಮೆರಿಕದ ದಾಳಿಯಿಂದ ಇರಾನ್ನ ಹಲವು ನಗರಗಳು ಧ್ವಂಸಗೊಂಡಿದ್ದಾವೆ. ಇರಾನ್ಗೆ ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋಂಥದ್ರ ಬಗ್ಗೆ ಅಮೆರಿಕದ ಸೇನಾ ಮುಖ್ಯಸ್ಥ ಕೂಪರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈವರೆಗೆ 8,000 ನೆಲೆಗಳನ್ನು ಹಾಗೂ 130ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ನಾಶಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಮೂಲಕವಾಗಿ ಇರಾನ್ನ ಹಲವು ನಗರಗಳ ಮೇಲೆ ಕೂಡ ನಮ್ಮ ಹಿಡಿತವನ್ನು ಸಾಧಿಸಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇರಾನ್ ಸರ್ವನಾಶಕ್ಕೆ ಇಸ್ರೇಲ್ ಪ್ರಧಾನಿ ಶಪಥ. ಇರಾನ್ ಮೇಲಿನ ದಾಳಿ ಮತ್ತಷ್ಟು ಭೀಕರವಾಗಿರುತ್ತೆ. ಅರಾದ್ ಮತ್ತು ಡಿಮೋನಾ ಮೇಲೆ ಇರಾನ್ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಿಡಿದಿದ್ದಾರೆ. ಅಲ್ಲದೆ ಇರಾನ್ ಸರ್ವನಾಶಕ್ಕೆ ಶಪಥ ತೊಟ್ಟಿದ್ದಾರೆ. ನಾವು ಶತ್ರು ರಾಷ್ಟ್ರದ ವಿರುದ್ಧ ನಮ್ಮ ದಾಳಿಯನ್ನು ಮುಂದುವರಿಸ್ತೀವಿ. ಇನ್ಮುಂದೆ ನಡೆಯುವ ದಾಳಿಗಳು ಮತ್ತಷ್ಟು ರಣಭೀಕರ ಆಗಿರಲಿದೆ.
ಇಸ್ರೇಲ್ನ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮಹಾ ಪ್ರಮಾದ ಮಾಡಿದೆ ಅಂತ ಗುಡುಗಿದ್ದಾರೆ. ಇರಾನ್ ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ? ಮುಜ್ತಬಾ ಖಮೇನಿ ಇರುವಿಕೆ ಪ್ರಶ್ನಿಸಿದ ಅಮೆರಿಕ. ಇರಾನ್ ವಿರುದ್ಧ ಘೋರ ಅಟ್ಯಾಕ್ಗಳು ನಡೀತಾ ಇದ್ರು. ಇರಾನ್ನ ನೂತನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಮುಜ್ತಬಾ ಇರುವಿಕೆಯನ್ನ ಅಮೆರಿಕ ಪ್ರಶ್ನೆ ಮಾಡಿದೆ. ಇರಾನ್ ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ, ಬದುಕಿದ್ದಾರಾ ಅಂತ ಕೇಳಿದೆ. ಅಲ್ಲದೆ ಮುಜ್ತಬಾ ಖಮೇನಿ ಅನುಪಸ್ಥಿತಿಯಲ್ಲಿ ಇರಾನ್ ಆಡಳಿತ ನಡೀತಾ ಇದೆ ಅಂತ ಟ್ರಂಪ್ ಗುಪ್ತಚರ ಪಡೆಗಳು ಮಾಹಿತಿ ರವಾನಿಸಿದೆ. ದಿನಾಂಕ ಇಲ್ಲದ ವಿಡಿಯೋ ಅಪ್ಲೋಡ್ ಮಾಡಿರುವ ಮುಜ್ತಬಾ ಬದುಕಿದ್ದಾರಾ, ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸಿಕೊಂಡಿಲ್ಲ ಅಂತ ಅಮೆರಿಕ ಗುಪ್ತಚರ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದೆ. ಇದಕ್ಕೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿಕೆಯನ್ನ ಕೊಟ್ಟಿರೋದು ಅಚ್ಚರಿ ಮೂಡಿಸಿದೆ. ಒಬ್ಬ ವ್ಯಕ್ತಿಯ ಉಪಸ್ಥಿತಿ ಅಥವಾ ಅನುಪಸ್ಥಿತಿ ಇರಾನ್ ರಾಜಕೀಯ ಮತ್ತು ಆರ್ಥಿಕ ರಚನೆ ಮೇಲೆ ಪರಿಣಾಮ ಬೀರೋದಿಲ್ಲ ಅಂದಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಇರುವಿಕೆಯನ್ನ ಅಮೆರಿಕ ಪ್ರಶ್ನೆ ಮಾಡಿರುವಂಥದ್ದು. ಅವರು ಇದ್ದಾರಾ, ಬದುಕಿದ್ದಾರಾ, ಇಲ್ವಾ, ಇದ್ರೂ ಕೂಡ ಯಾರ ನಿಯಂತ್ರಣದಲ್ಲಿ ಇದ್ದಾರೆ ಅಂತೇಳಿ ಗುಪ್ತಚರ ಪಡೆ ಈಗ ಚರ್ಚೆ ಮಾಡ್ತಾ ಇದೆ. ಈ ವಿಷಯ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕಾರಣ ನೂತನ ಸುಪ್ರೀಂ ಲೀಡರ್ ಆದ ಬಳಿಕವೂ ಕೂಡ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ. ಖಮೇನಿ ಅವರ ಹತ್ಯೆಯಾದ ಬಳಿಕ ಅವರ ಪುತ್ರನಿಗೂ ಕೂಡ ಗಾಯಗಳಾಗಿವೆ, ಪೆಟ್ಟಾಗಿವೆ ಎನ್ನುವಂಥ ಸುದ್ದಿ ಇತ್ತು. ಅದಾದ ಬಳಿಕ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇದರ ಮಧ್ಯೆ ಇದೊಂದು ದೊಡ್ಡ ಚರ್ಚೆ ಆಗಿದ್ದು, ಯಾವಾಗ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ ಅಥವಾ ಅವರ ಇರುವಿಕೆಯನ್ನ ಇರಾನ್ ಯಾವ ರೀತಿ ಸ್ಪಷ್ಟಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಯುಎಇ ಮೇಲೂ ಕೂಡ ಇರಾನ್ ದಾಳಿ ಮುಂದುವರೆಸಿದೆ. ಭಾರತೀಯರು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಭಾರತೀಯರ ಸುರಕ್ಷತೆ ನಮ್ಮ ಆದ್ಯತೆ ಅಂತ ಯುಎಇ ಭರವಸೆ ಕೊಟ್ಟಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಮಧ್ಯೆ ಭಾರತೀಯರನ್ನ ರಕ್ಷಿಸಲಾಗಿದೆ, ಕುಟುಂಬದವರಂತೆ ನಡೆಸ್ಕೊಳ್ತಾ ಇದ್ದೀವಿ ಅಂತ ಅಭಯ ಕೊಟ್ಟಿದೆ. ಒಟ್ಟಾರೆ ಇರಾನ್ಗೆ ಅಮೆರಿಕ, ಇಸ್ರೇಲ್ ಬೆದರಿಕೆ ಸಂದೇಶ ಕೊಟ್ಟಿದೆ. ಇದಕ್ಕೆ ಇರಾನ್ ಮಣಿಯುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.